ಮಾಡೋ ಸಮಯ. ಅಮೃತ ಅನ್ನೋ ಮುಳ್ಳು ಶಾಶ್ವತವಾಗಿ ನನ್ನ ದಾರಿಯಿಂದ ದೂರ ಆಗ್ಬೇಕು. ನಿನ್ನವ್ರ ಹತ್ರ ನಿನ್ನನ್ನು ಸೇರ್ಸುತ್ತೆ ಆ ನಂಬಿಕೆ ನನಗಿದೆ ಮಾ. ನಿಮ್ಮ ಬಾಯಿ ಹರಕೆ ನಿಜ ಆಗ್ಲಿ. ನಿಮ್ಮಂತ ಸಜ್ಜನರ ಆಶೀರ್ವಾದನೆ ನನಗೆ ಶ್ರೀರಕ್ಷೆ. ನನ್ನ ಮನಸ್ಸಿಗೆ ಈಗಲೂ ಇವರು ನನ್ನ ಅರ್ಜುನ್ ಅಲ್ಲ ಅಂತಾನೆ ಅನ್ನಿಸ್ತಾ ಇದೆ. ನನ್ನ ಅರ್ಜುನ್ ಯಾವತ್ತೂ ನನ್ನ ಕಣ್ಣಲ್ಲಿ ನೀರು ಬರೆಸ್ತವ್ರಲ್ಲ, ಈ ಅರ್ಜುನ್ ಆ ರೀತಿ ಮಾಡಿದ್ದಾರೆ. ಅನ್ಕೊಂಡ್ ಕೆಲಸ ಆಗ್ಲಿಲ್ಲ, ಆದ್ರೆ ಇವತ್ತು ಹೇಗಾದ್ರೂ ಮಾಡಿ ನನ್ನ ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ವಿಚಾರ ಏನು ಅಂತ ಪತ್ತೆ ಮಾಡ್ಲೇಬೇಕು. ಖಂಡಿತವಾಗ್ಲೂ ಇವರು ನನ್ನ ಅರ್ಜುನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಈ ಪ್ರಸ್ತಾವ ಬೇಡವೇ ಬೇಡ ಅಷ್ಟೇ. ನೋಡಿದ್ಯಾಮ ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ಈ ಮನೇಲಿ ಒಂದು ಚೂರು ನೆಮ್ಮದಿನ ಇಲ್ದಿರೋ ಹಾಗಾಗಿದೆ. ಅಣ್ಣ ಹೇಳಿದ್ದು ಸರಿ, ಬರ್ತಾ ಬರ್ತಾ ಇವ್ರ ಅಧಿಕ ಪ್ರಸಂಗ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಹೊತ್ತಿದ್ರೆ ಶಿರೋ ಚೂರು ಪಾರು ನೆಮ್ಮದಿನೋ ಹಾಳಾಗೋಗುತ್ತೆ. ನೋಡಿದ್ರ ಅಜ್ಜಿ, ನೋಡಿದ್ರ ಹೇಗ್ ಮಾತಾಡ್ಬಿಟ್ಟು ಹೋದ್ರು ಅಂತ. ನನ್ನ ಅರ್ಜುನ್ ಅವರು ಈ ರೀತಿ ಮಾತಾಡೋದಕ್ಕೆ ಸಾಧ್ಯನಾ ಹೇಳಿ ಅಜ್ಜಿ. ನನಗೂ ಎಲ್ಲ ಅರ್ಥ ಆಗತ್ತೆ, ಆದ್ರೆ ಯಾಕೆ ಇವನು ಈ ರೀತಿ ಆಡ್ತಾ ಇದ್ದಾನೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಅಮೃತ ಯಾವುದೋ ವಿಚಾರಕ್ಕೆ ಮನ್ಸ್ ಕೆಡ್ಸ್ಕೊಂಡಿದ್ದಾನೆ ಅನ್ಸತ್ತೆ. ಅದಕ್ಕೆ ಅದನ್ನ ಹೇಳ್ಕೊಳಕ್ಕಾಗದೆ ಅವ್ನು ಹೀಗೆಲ್ಲ ಆಡ್ತಿರ್ಬಹುದು. ಖಂಡಿತವಾಗ್ಲೂ ನಮ್ಮ ಅರ್ಜುನ್ ಮನ್ಸಾರೆ ಹೀಗೆಲ್ಲ ನಡ್ಕೊಳ್ಳಲ್ಲ ಅಂತ ಅನ್ಸತ್ತೆ ಮಾ. ಹೌದು ಅಮೃತ, ನೋಡು, ಎಷ್ಟೇ ಆದ್ರೂ ನೀನು ಅವನು ಹೆಂಡ್ತಿ. ತಾಳ್ಮೆಯಿಂದ ಕೂತ್ಕೊಂಡು ಅವನ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊ. ಹೇಗಿದ್ರು ಇವತ್ತು ನಿಮಗ್ ಪ್ರಸ್ತ ಏಕಾಂತ ಸಿಕ್ತಾಗ ಅವನ ಮನ್ಸು ತಿಳಿಯಾಗತ್ತೆ. ಅವನ್ ನಿನ್ನ ಅರ್ಥ ಮಾಡ್ಕೋತಾನೆ, ಆ ನಂಬಿಕೆ ನಮ್ಗಿದೆ ಕಣೆ. ಹೌದಮ್ಮ ಅಮೃತ, ಗಂಡ ಹೆಂಡತಿ ಜೀವನದಲ್ಲಿ ಪ್ರಸ್ತ ಅನ್ನೋದು ಒಂದು ಮುಖ್ಯವಾದ ಘಟ್ಟ. ನಿಮ್ಮಿಬ್ರ ಮಧ್ಯೆ ಏನೇ ಅಂತರ ಇದ್ರೂ ಇವತ್ತದೆಲ್ಲ ದೂರ ಆಗ್ಬೇಕು. ನೀವಿಬ್ರು ಮನಸ್ಸು ಬಿಚ್ಚಿ ಮಾತಾಡ್ಬೇಕು. ನೋಡು, ಹೆಂಡತಿಯಾಗಿ ಅವನ್ನ ಒಲಿಸ್ಕೊ, ತಾಯಿಯಾಗಿ ಅವನ್ನ ಸಮಾಧಾನ ಮಾಡು. ಪ್ರೀತಿಗೆ ಬಗ್ದೇ ಇರೋ ಗಂಡಸು ಪ್ರಪಂಚದಲ್ಲೇ ಇಲ್ಲ ಕಣೆ. ನಿನ್ ಪ್ರೀತಿನೇ ಅವನ ಸಮಸ್ಯೆಗೆ ಉತ್ತರ ಆಗ್ಬೇಕು. ನಿನ್ ಪ್ರೀತಿನೇ ಅವನ ನೋವಿಗೆ ಔಷಧಿ ಆಗ್ಬೇಕು. ಆ ಸಾಮರ್ಥ್ಯ ನಿನ್ನಲ್ಲಿದೆ ಅಮೃತ. ಎಲ್ಲ ಒಳ್ಳೇದಾಗತ್ತೆ ಮಾ. ನೋಡು, ಮನ್ಸಿನಲ್ಲಿ ಏನೇ ಕೆಟ್ಟ ಯೋಚನೆ ಇದ್ರು ಅದನ್ನ ದೂರ ಮಾಡು. ಸಂಜೆ ಹೊಸ ಬಟ್ಟೆ ಉಟ್ಟು ಪೂಜೆಗೆ ಸಿದ್ಧ ಆಗು. ಯಾಕೊಂಥರ ನನ್ನ ಮನಸ್ಸಲ್ಲಿ ಕಸವಿಸಿ ಆಗ್ತಿದೆ. ಅರ್ಜುನ್ ಅವ್ರ ಬಗ್ಗೆ ನನಗಿದ್ದ ಮಧುರವಾದ ಭಾವನೆಗಳೆಲ್ಲ ಏನಾಯ್ತು? ಮೊದಲನೇ ಸಾರಿ ಅರ್ಜುನ್ ಅವ್ರು ಕಂಡ್ರೆ ನನಗೆ ಭಯ ಶುರುವಾಗಿದೆಯಲ್ಲ. ಅರ್ಜುನ್ ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿದ್ದ ಪ್ರೀತಿಯ ಜಾಗದಲ್ಲಿ ಈಗ ಭಯ ಬಂದು ಕೂತ್ಕೊಂಡಿದ್ಯಲ್ಲ. ಯಾಕೆ? ಇದರಿಂದ ಹೇಗೆ ಹೊರಗಡೆ ಬರೋದು?
ಕೈ ಕೊಟ್ಬಿಟ್ನಲ್ಲ ಇವನು. ಅಲ್ಲ ಇನ್ನೇನ್ ನಮ್ ಕೈ ಸಿಕ್ಕ ಅನ್ನೋ ಅಷ್ಟರಲ್ಲಿ ಹೀಗ್ ಕಣ್ಣಿಗೆ ಮರೆಯಕ್ಕೆ ಹೋಗ್ಬಿಟ್ನಲ್ಲ. ಖಂಡಿತ ಅವರು ಅಲ್ಲೇ ಎಲ್ಲೋ ಇದ್ದ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲಿಗೆ ಹೋಗ್ತಾನೆ? ಭೂಮಿ ಗುಂಡುಗಿದೆ. ಇವತ್ತಲ್ಲ ನಾಳೆ ನಮ್ಮ ಕಣ್ಣಿಗೆ ಬೀಳಲೇಬೇಕು. ಈ ಮನೆಯವ್ರಿಗೆಲ್ಲ ಏನೋ ಆಗಿದೆ. ಒಬ್ಬೊಬ್ರು ಒಂದೊಂದ್ ಥರ ಆಡ್ತಾ ಇದ್ದಾರೆ. ಅದನ್ನ ಹೇಳ್ತಾರಲ್ಲ, ಎತ್ತು ಏರ್ಗಳಿದ್ರೆ ಕೋಣ ನೀರ್ಗಿಳಿತು ಅಂತ. ಹಾಗಾಗಿದೆ. ಒಟ್ಟಿನಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಈ ಮನೇಲಿ. ಹುಚ್ಚರು ಸಭಾಸ. ಅಲ್ಲ, ಯಾರ ಮಾತು ಕೇಳೋದು, ಯಾರ ಮಾತು ಬಿಡೋದು, ಟು ಕನ್ಫ್ಯೂಷನ್. ನಮ್ಮವರ ನಮಗೆ ಶತ್ರುಗಳಾಗ್ಬಿಟ್ಟಿದ್ದಾರೆ. ಏ ಕರ್ಣ, ಬಾರೋ ಇಲ್ಲಿ. ಏನಪ್ಪ? ಒಂದು ಬೆರಳು ಬೇರೆಯವ್ರ ಕಡೆ ತೋರಿಸಿದ್ರೆ ಮಿಕ್ಕಿದ 3 ಬೆರಳು ನಮ್ಮ ಕಡೆ ತೋರಿಸ್ತೆ ಅನ್ನೋದು ನೆನಪಿರ್ಲಿ. ಅಂದ್ರೆ ನೀನು ಮಾಡಿದ್ದು ಅದೇ ನಂಬಿಕೆ ದ್ರೋಹ ಅಲ್ವಾ? ಸ್ವಂತ ತಂದೆಗೆ ಮೋಸ ಮಾಡೋದಕ್ಕೆ ನೋಡ್ದೆ, ಮತ್ತೆ ಬೇರೆಯವ್ರಿಗೆ ಹೇಳೋದಕ್ಕೆ ಹಕ್ಕೇನಿದೆ ನಿನಗೆ? ಸಾರಿ ಅಪ್ಪ, ಏನೋ ಆಸೆ ಪಟ್ಟು ಹೀಗೆ ಮಾಡ್ಬಿಟ್ಟೆ. ಬಟ್ ಅವತ್ತೇ ನಿಮ್ಮ ಹತ್ರ ಸಾರಿ ಕೇಳಿದ್ನಲ್ಲ, ಯಾಕೆ ಮತ್ತೆ ಮತ್ತೆ ಅದೇ ವಿಚಾರ ಮಾತಾಡ್ತೀರಿ? ಹೋಗ್ಲಿ ಬಿಡು, ತಪ್ಪು ನಿನ್ನದಲ್ಲ, ಆ ನಾಗಮಣಿಯ ಗುಣನೇ ಅಂತ. ಅದನ್ನು ಯಾರೇ ನೋಡ್ಲಿ, ಅದರ ಮೇಲೆ ಆಸೆ ಬೆಳೆಯುವಂತ ಗುಣ ಅದರದ್ದು. ನೀನೇನು ಚಿಕ್ಕೋನು, ಏನೋ ತಿಳಿದೇ ತಪ್ಪು ಮಾಡಿದ್ಯಾ. ನಾನು ಅದನ್ನು ಯಾವತ್ತೂ ಕ್ಷಮಿಸಿ ಆಯ್ತು. ಆದರೆ ಈಗ ನನ್ನನ್ನು ಕಾಡ್ತಾ ಇರೋ ಆತಂಕ ಬೇರೆನೇ ಕಾರಣ. ಮತ್ತೇನಪ್ಪ? ಹೌದು, ನಾನು ಆಗ್ಲೇ ಕೇಳಬೇಕು ಅನ್ಕೊಂಡೆ. ಏನೋ ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನ್ ವಿಷಯ? ನಾಗರಾಜ ಮತ್ತೆ ವಾಪಸ್ ಬಂದಿದ್ದಾನೆ. ನನಗೆ ಈ ಪ್ರಸ್ತಾವ ಬೇಡ. ನನ್ನ ಅರ್ಜುನ್ ಯಾವತ್ತೂ ಈ ರೀತಿ ಮಾತಾಡಿರ್ಲಿಲ್ಲ. ನನ್ನ ಮನಸ್ಸಿಗೆ ಈಗ್ಲೂ ಇವರು ನನ್ನ ಅರ್ಜುನ್ ಅಲ್ಲ ಅಂತಾನೆ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಇವರು ನನ್ನ ಅರ್ಜುನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ, ಪರಿಸ್ಥಿತಿ ಕೈ ಮೀರ್ತಾ ಇದೆ. ಈಗ ಸುಮ್ಮನೆ ಇದ್ರೆ ಆ ಅಮೃತ ಮನೆಯವ್ರ ಮುಂದೆ ನಾನು ಅರ್ಜುನ್ ಅಲ್ಲ ಅನ್ನೋದ ಸಾಬೀತು ಮಾಡ್ಬಿಡ್ತಾಳೆ. ಹಾಗಾಗೋದಕ್ಕೆ ಬಿಡಬಾರ್ದು. ಏನಾದ್ರೂ ಮಾಡ್ಬೇಕು. ಶಿಶಾ, ನೀನಾ? ಏನ್ ವಿಚಾರ? ಎಲ್ಲ ಸರಿಯಾಗಿದೆ ತಾನೆ? ಇಲ್ಲಿವರೆಗೂ ಎಲ್ಲ ಸರಿಯಾಗೇ ಇತ್ತು ಅರ್ಜುನ. ಆದ್ರೆ ಅರ್ಜುನ್ ಅವ್ರಿಗೆ ನನ್ನ ಮೇಲೆ ಅನುಮಾನಗಳು ಶುರುವಾಗೋ ಸೂಚನೆಗಳು ಕಾಣಿಸ್ತಾ ಇದೆ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಆ ಅಮೃತನ್ನ ಇವತ್ತೇ ಮುಗಿಸ್ಬಿಡು. ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಅವಳು ಸಾಯ್ಬೇಕು. ಅವಳು ಸತ್ರೇನೆ
ನಾನು ಅಮೃತ ಆಗಿ ಆ ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನನ್ನ ಯೋಜನೆಗಳೆಲ್ಲ ಬುಡಮೇಲಾಗುತ್ತೆ. ಹಾಗೆ ಆಗ್ಲಿ ಶೇಷ. ನಾನು ಸರಿಯಾದ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ದೆ. ಇಲ್ಲಿ ಅಮೃತಾಗೂ ನನ್ನ ಮೇಲೆ ಅನುಮಾನ ಬಂದಿದೆ. ಅವಳ ಅನುಮಾನದ ಹೊಗೆ ಬೆಂಕಿಯಾಗಿ ನನ್ನ ಸುಡೋದಕ್ಕಿಂತ ಮೊದಲು ನಾನು ಅವಳ ಕತೆ ಮುಗಿಸ್ತೇನೆ. ಕಾಯ್ತಾ ಕೂರೋ ಅಷ್ಟು ಸಮಯ ಇಲ್ಲ ಅರ್ಜುನ. ಆ ಕೆಲಸ ಇವತ್ತೇ ಆದಷ್ಟು ಬೇಗ ಆಗ್ಬೇಕು ಅಷ್ಟೇ. ಸರಿ, ಹಾಗಾದ್ರೆ ಕೊಲ್ಲೋದಕ್ಕೆ ನಿರ್ಧಾರ ಮಾಡಿದ್ಮೇಲೆ ಮುಹೂರ್ತಕ್ಕೆ ಕಾಯ್ಬೇಕು. ಶುಭಸ್ಯ ಶೀಘ್ರಂ. ಅಮೃತ, ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೆ ಅಲ್ಲ? ನಿನ್ನ ಜೀವನದ ಕೊನೆಯ ಕ್ಷಣಗಳನ್ನ ಎಣಿಸೋದಕ್ಕೆ ಸಿದ್ಧವಾಗೋ. ಈಗ ನನ್ನ ದಾರಿಗೆ ಅಡ್ಡ ಬರೋದಕ್ಕೆ ಬೇರೆ ಯಾರೂ ಇಲ್ಲ. ಸಾಯೋದಕ್ಕೆ ಸಿದ್ಧವಾಗೋ. ಅಮೃತ, ಎಲ್ಲಿದ್ಯಾ ಮಗಳೇ? ಎಷ್ಟು ದಿವಸಗಳಾಯ್ತು ನಿನ್ನ ಸುಳಿವೇ ಇಲ್ಲ. ಎಲ್ಲಿದ್ದಾಳೋ, ಹೇಗಿದ್ದಾಳೋ? ನಾನು ಬದುಕಿ ಬಂದಿರೋ ವಿಚಾರ ಅವಳು ಗೊತ್ತಿರ್ಬೋದಾ? ಗೊತ್ತಿದ್ರೆ ನನ್ನ ಹುಡ್ಕೊಂಡು ಬರ್ತಿದ್ಲು, ಅಥವಾ ನನ್ನ ಶಕ್ತಿಗಳು ಅದನ್ನ ಕಾಣ್ಕೋತಿಲ್ವಾ? ಒಂದು ವೇಳೆ ನನ್ನ ಶಕ್ತಿಗಳನ್ನ ಅವಳು ಕಳ್ಕೊಂಡಿರ್ಬೋದಾ? ನಾಗಗಳು ತಮ್ಮ ಶಕ್ತಿಗಳನ್ನ ಕಳ್ಕೊಂಡಾಗ ಮಾತ್ರ ಹೀಗಾಗೋಕ್ ಸಾಧ್ಯ. ಹಾಗೇನಾದ್ರೂ ಆಗಿದ್ರೆ ನನ್ನ ಮಗಳು ಅಪಾಯದಲ್ಲಿದ್ದಾಳೆ ಅಂತ ಸೂಚನೆ. ಇಲ್ಲ ಇಲ್ಲ, ಇನ್ನು ನಾನು ತಡ ಮಾಡಬಾರ್ದು. ಆದಷ್ಟು ಬೇಗ ಅವಳನ್ನ ಹುಡುಕ್ಬೇಕು. ಅವಳನ್ನ ಹುಡುಕಿ ಅವಳ ಸಂಕಷ್ಟಗಳಿಗೆ ಪರಿಹಾರ ಕೊಡಬೇಕು. ಆದ್ರೆ ಅವಳನ್ನ ಹುಡುಕೋದು ಹೇಗೆ? ಹೇಗೆ ಮಗಳನ್ನ ಹೇಗೆ ಹುಡುಕ್ಲಿ? ವಾಸುದೇವ, ಯಾಕೆ ಏನೋ ಚಿಂತೆಯಲ್ಲಿದ್ದಂತಿದೆಯಲ್ಲ? ಕಾರಣ ಕೇಳಬಹುದಾ? ನಿನ್ನ ಹಿಂಜರಿಕೆ ನನಗೆ ಅರ್ಥವಾಗ್ತಾ ಇದೆ. ಈ ಗಿಳಿ ಸ್ವತಃ ಭಗವಂತನ ಪ್ರೇರಣೆಯಿಂದ ನಮ್ಮ ಜೊತೆಗೆ ಇರುವಂಥದ್ದು. ಆತಂಕ ಬೇಡ, ನಿನ್ನ ಚಿಂತೆಗೆ ಕಾರಣ ಹೇಳು. ನಾನು ನನ್ನ ಮಗಳ ಹುಡುಕಾಟದಲ್ಲಿದ್ದೀನಿ. ಯಾಕೋ ಅವಳು ಅಪಾಯದಲ್ಲಿದ್ದಾಳೆ ಅಂತ ನನ್ನ ಮನಸ್ಸಿಗೆ ಭಾಸವಾಗ್ತಾ ಇದೆ. ಆದಷ್ಟು ಬೇಗ ಅವಳನ್ನ ನಾನು ಸೇರಬೇಕು. ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ ಅನ್ನೋ ಸುಳಿವು ನನಗೆ ಸಿಗ್ತಿಲ್ಲ. ದಯವಿಟ್ಟು ನನ್ನ ಮಗಳನ್ನ ನನಗೆ ಹುಡುಕೊಡಿ. ಈ ವಿಚಾರದಲ್ಲಿ ನಾನು ಅಸಹಾಯಕ ವಾಸುದೇವ. ನಿನ್ನ ಮಗಳನ್ನ ನೀನೇ ಹುಡುಕಿಕೊಳ್ಬೇಕು. ನನ್ನ ಶಕ್ತಿಗಳಿಂದ ನಿನ್ನ ಮೂಲವನ್ನೇ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ನನಗೆ
ನಿನ್ನ ಮಗಳ ವಿಚಾರದಲ್ಲಿ ಅಸಹಾಯಕನಾಗಿರೋದು ಆಶ್ಚರ್ಯವೇನೂ ಇಲ್ಲ. ಹಾಗಾದ್ರೆ ನನ್ನ ಮಗಳನ್ನ ಹುಡುಕೋ ಬಗೆಯಾದ್ರೂ ಹೇಗೆ ಗುರುಗಳೇ? ಸಿಟ್ಟಿ ಪಡೆದ ನೀವೇ ಹೀಗೆ ಕೈ ಚೆಲ್ಲಿದ್ರೆ ನನಗೆ ಆಶ್ರಯ ಕೊಡೋರು ಯಾರು ಗುರುಗಳೇ? ಚಿಂತೆ ಬೇಡ ವಾಸುದೇವ. ಕೆಲವೊಮ್ಮೆ ನಾವು ಅತಿಯಾಗಿ ನಿರಾಶಾವಾದಿಗಳಾಗ್ಬಿಡ್ತೀವಿ. ಪಕ್ಕದಲ್ಲೇ ಇರುವ ಸುಖ, ಸಂತೋಷ, ನೆಮ್ಮದಿಯನ್ನ ಎಲ್ಲೋ ದೂರದಲ್ಲಿ ಹುಡುಕ್ತಾ ನಿರಾಶೆ ಹೊಂದುತ್ತೀವಿ. ಹುಡುಕಿ ನೋಡೋ ಒಳಗಣ್ಣಿದ್ರೆ ಎಲ್ಲವೂ ನಮ್ಮ ಆಸ್ಪಾಸಲ್ಲೇ ಇರುತ್ತೆ. ಅದನ್ನ ಸಿದ್ಧಿಸ್ಕೊಂಡ್ರೆ ಸಾಕು. ಒಳ್ಳೆಯದು ಕೆಟ್ಟದ್ದು ಯಾವುದು ಶಾಶ್ವತ ಅಲ್ಲ ಅನ್ನೋದು ನೆನಪಿರಲಿ ವಾಸುದೇವ. ಎಲ್ಲ ಸುಖಕ್ಕೂ ಅಂತ್ಯವಿರುವ ಹಾಗೆ ಎಲ್ಲ ಕಷ್ಟಕ್ಕೂ ಅಂತ್ಯವಿರುತ್ತೆ. ಅಂತ್ಯದ ಕಾಲ ಬಂದಾಗ ತೆರೆ ತಾನಾಗೆ ತೆರ್ಕೊಳ್ಳುತ್ತೆ. ನಿನಗೆ ಶುಭವಾಗಲಿ. ಅಪ್ಪ, ಅವತ್ತು ನಾಗರಾಜ ನನ್ನ ಕಣ್ಮುಂದೆನೇ ಪ್ರಾಣ ಬಿಟ್ಟಿದ್ದೇನೆ ಅಂತ ನೀವೇ ಹೇಳಿಲ್ವಪ್ಪ? ಹಾಗಿದ್ರೆ ನಾಗರಾಜ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇಲ್ಲ ಕರ್ಣ, ನಾಗರಾಜ ಬದುಕಿದ್ದಾನೆ. ಆದರೆ ಅವನು ಹೇಗೆ ಬಂದ ಅನ್ನೋದು ನನಗೆ ಆಶ್ಚರ್ಯ ಆಗಿರೋದು. ಆದರೆ ಬದುಕಿರೋದು ಮಾತ್ರ ಅಪ್ಪಟ ಸತ್ಯ. ನಾನೇನ್ ಕೇಳ್ತಾ ಇದ್ದೀನಿ? ಅಪ್ಪ ಬದುಕಿದಾರಾ? ಅಪ್ಪ, ನೀನು ಭ್ರಮೇಲಿ ಯಾರನ್ನೋ ನೋಡಿ ನಾಗರಾಜ ಅನ್ಕೊಂಡ್ಬಿಟ್ಟಿರ್ಬೇಕು. ಇಲ್ಲ ಕರ್ಣ, ಯಾವುದು ಭ್ರಮೆ ಅಲ್ಲ. ಅವತ್ತು ನಾಗರಾಜ ನನ್ನ ಕಣ್ಣು ಮುಂದೆನೆ ವಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದ. ಅವನ ಮುಖ ನನಗೆ ಸ್ಪಷ್ಟವಾಗಿ ನೆನಪಿದೆ. ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನೀಗ ನೋಡಿರೋದು ಅದೇ ನಾಗರಾಜನೇ. ಮತ್ತೆ ಬದುಕಿ ಈ ಭೂಲೋಕಕ್ಕೆ ಬಂದಿದ್ದಾನೆ. ನಾಗಮಣಿಗೆ ಸಹಾಯ ಮಾಡೋದಕ್ಕೆ ಮತ್ತೆ ಜೀವ ಪಡೆದು ಬಂದಿದ್ದಾನೆ ಕರ್ಣ. ಹಾಗಾದ್ರೆ ನಾಗಮಣಿ? ಇನ್ ಮುಂದೆ ನಾವು ತುಂಬಾ ಹುಷಾರಾಗಿರ್ಬೇಕು ಕರ್ಣ. ಆಮೇಲೆ ಇನ್ನೊಂದು ವಿಚಾರ, ನೀನು ನಾಗಮಣಿ ಮೇಲೆ ಕಣ್ಣಿಟ್ಟಿದ್ದೇನೋ ವಿಷಯ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೆ ಇನ್ಮೇಲೆ ಅದರ ಆಸೆನ ಬಿಟ್ಟಿಲ್ಲ. ಯಾಕೆ ಅಂದ್ರೆ ಈಗಾಗಲೇ ನಾಗಮಣಿಯನ್ನ ಯಾವ ಜಾಗಕ್ಕೆ ತಲುಪಿಸಬೇಕೋ ಅಲ್ಲಿಗೆ ತಲುಪಿಸಾಗಿದೆ. ನಾಗಮಣಿ ಈಗ ಭದ್ರವಾಗಿದೆ. ಮತ್ತೆ ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ? ಹೇಳಿದ್ನಲ್ಲ ಕರ್ಣ, ಅದಕ್ಕಿಂತ ದೊಡ್ಡ ಆತಂಕ ನನ್ನ ಕಾಡ್ತಾ ಇದೆ ಅಂತ. ಏನದು? ಕರ್ಣ, ನಾವೀಗ ಮೊದಲಿಗಿಂತ ಹೆಚ್ಚು ಹುಷಾರಾಗಿರಬೇಕು. ಆ ನಾಗಿಣಿ ಮತ್ತೆ ನಾಗರಾಜ ಒಂದಾದ್ರೆ ಮೊದಲು ಸಾಯೋದು ನಾನೇ. ಇದು ನನ್ನ ಆತಂಕಕ್ಕೆ ಕಾರಣ ಆಗಿರೋದು.